ಎಲ್ಲರಿಗೂ ನಮಸ್ಕಾರ. ಈ ದಿನ ದಾವಣಗೆರೆಯ ಉಪಚುನಾವಣೆ ಪ್ರಚಾರಾರ್ಥಕವಾಗಿ ಇವತ್ತು ದಾವಣಗೆರೆ ನಗರಕ್ಕೆ ಬಂದಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸಮರ್ಥ್ ಶಾಮನೂರ್ ಮಲ್ಲಿಕಾರ್ಜುನ್ ಅವರಿಗೆ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷ ಇದು ಸರ್ವ ಜನರನ್ನು ಕೊಂಡೊಯ್ಯುವಂಥ ಪಕ್ಷ. ಹಾಗೆ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ, ಕಂಗಳ ಸೆಳೆಯುವಂತ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಅಂತೇಳಿ ನಾಡಗೀತೆಯಲ್ಲಿ ಹೇಳಿದ್ದಾರೆ. ಅದೇ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜದವರೆಗೂ ಸಮಾನವಾಗಿ ನೋಡಿಕೊಳ್ಳುವಂಥ ಒಂದು ಗುಣವಿದೆ, ಒಂದು ಶಕ್ತಿ ಇದೆ. ಅದಕ್ಕೆ ಉದಾಹರಣೆ ನಾನೇ. ಕಳೆದ ಒಂದು ವರ್ಷದ ಹಿಂದೆ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಅಭ್ಯರ್ಥಿಯನ್ನಾಗಿ ಬಸವರಾಜ ಬೊಮ್ಮಾಯಿಯವರ ಮಗನ ವಿರುದ್ಧ ಟಿಕೆಟ್ ಕೊಟ್ಟಿತ್ತು. ಎಲ್ಲ ಸಮಾಜದ ಜನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಹಾಗೂ ರಾಜ್ಯದ ಎಲ್ಲ ಜನ ಬಂದು ಪ್ರಚಾರ ಮಾಡಿದರು. ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಕೂಡಿಕೊಂಡು ನನ್ನನ್ನು ಬಸವರಾಜ ಬೊಮ್ಮಾಯಿಯವರ ಮಗನ ವಿರುದ್ಧ 13,500 ಲೀಡ್ನಿಂದ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ಬಸವರಾಜ ಬೊಮ್ಮಾಯಿ ಗೆಲುವಿನ ಸಂಬಂಧ ಅಕ್ಕಪಕ್ಕದ ಕ್ಷೇತ್ರದ ಜನರು ಕರ್ಕೊಂಡು ನಾವೇನು ಹೇಳ್ತಾ ಇದ್ದೀವಿ ಸರ್, ಸರ್ಕಾರ ಅವ್ರದ್ದೇ, ಕೇಂದ್ರದಲ್ಲಿ ಇದೆ, ಅವರೇ ಮಾಜಿ ಮುಖ್ಯಮಂತ್ರಿಗಳು, ಅವರು ಲೋಕಸಭಾ ಸದಸ್ಯರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಆಮೇಲೆ ಮೊದಲಿನಂಗೆ ಈಗ ಕೈ ಬರಹದಲ್ಲಿ ಇಲ್ಲ, ಇಂಟರ್ನೆಟ್ಟಲ್ಲಿ ಇದೆ. ಡೇಟಾ ರಿಲೀಸ್ ಮಾಡಂತ ಹೇಳ್ರಿ. ಅವ್ರಿಗೆ ನಾನು ಚಾಲೆಂಜ್ ಮಾಡಿದ್ದೀನಿ ಹಿಂದೆ. ಡೇಟಾ ರಿಲೀಸ್ ಮಾಡಬೇಕು. ಅವರು ಸುಮ್ಮನೆ ನೋಡ್ರಿ ಕುಣ್ಯಾಗ ಬರಲಿಲ್ಲ ಅಂದರೆ ನೆಲ ಡೊಂಕ್ ಅಂತ ಹೇಳಿದರೆ ಯಾರು ಒಪ್ಪೋದಿಲ್ಲ. ಸೋತಿದ್ದೆ. ನಾನು 23ರಲ್ಲಿ ಸೋತಿದ್ದೆ. ನನ್ನ ಸೋಲನ್ನು ನಾನು ಸವಾಲಾಗಿ ಸ್ವೀಕರಿಸಿ ನಾನು ಬರುವ ಒಂದೇ ವರ್ಷದಲ್ಲಿ MP ಲೀಡ್ ಮಾಡಿದೆ. MP ನಾನು ಲೀಡ್ ಮಾಡಿದ್ದೇನೆ. 8,000 ನಾವು ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿ ಇವತ್ತು ನಾವು ಇದನ್ನು ಮಾಡ್ತಾ ಇದ್ದೀವಿ. ಅವ್ರು ಹಂಗಂಗೆ ಹೇಳ್ತಾರೆ. ಬಟ್ ನಾನು ತಮಗೆ ಮಾಧ್ಯಮದ ಮುಖಾಂತರ ಕೇಳ್ತೀನಿ, ಅದು ಸಾಧ್ಯ ಇದೆಯಾ? ಇವತ್ತಿನ ಒಂದು ಟೆಕ್ನಾಲಜಿ ಯುಗದಲ್ಲಿ ಸಾಧ್ಯ ಇದೆಯಾ? ಅದು ಅಸಾಧ್ಯವಾದಂಥ ಮಾತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ದಾವಣಗೆರೆಯಲ್ಲಿ ನೋಡಿ, ನ್ಯಾಯ ಪ್ರಶ್ನೆ ಬಂದಿಲ್ಲ. ಈಗಾಗಲೇ ನಮ್ಮ ಸಮುದಾಯದ ಒಬ್ಬರು ಇಲ್ಲಿ MLC ಇದ್ದಾರೆ. ನ್ಯಾಯ ಕೊಟ್ಟಂಗಿಲ್ಲ. ಅದು ಸಮುದಾಯದವರು MLC ಇದ್ದಾರೆ. ನಮ್ಮ ಸಮುದಾಯದವರು ಟಿಕೆಟ್ ಕೇಳೋದೇ ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳೋ ಅವಕಾಶ ಇದೆ. ಮತ್ತು ನಾವು ಕಾಂಗ್ರೆಸ್ ಪಕ್ಷದಾಗೆ ಕೇಳಬೇಕಲ್ಲ, BJP ಅವ್ರು ನಮ್ಗೆ ಓಟ ಹಾಕಬೇಡ, ನಮ್ಮ ಪಾರ್ಟಿಗೆ ಬರಬೇಡ ಅಂತಾರೆ ಅವರು. ನಮ್ಮ ಹಕ್ಕು ಇಲ್ಲೇ ಕೇಳಬೇಕಲ್ಲ. ಇಲ್ಲೇ ಕೇಳಿದ್ವಿ, ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಸಂಪ್ರದಾಯ ಇದೆ. ಯಾವ ವ್ಯಕ್ತಿ ಅಕಾಲಿಕ ನಿಧನ ಆಗಿರ್ತಾರೆ ಅದೇ ಕುಟುಂಬದ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಡುವ ಸಂಪ್ರದಾಯ ಹಿಂದಿಂದ ಬಂದಿದೆ. ಅದೇ ತರ ಬಾಗಲಕೋಟೆಯಲ್ಲೂ ಅದೇ ಸಮುದಾಯದ ಜನರಿಗೆ ಮನೆಯವರು ಕೊಟ್ಟಿದ್ದಾರೆ, ಇಲ್ಲಿನೂ ಅದೇ ಮನೆಯವರು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಇದು ಸರ್ವ ಜನರಿಗೆ ತೆಗೆದುಕೊಂಡು ಹೋಗುವಂಥ ಪಕ್ಷ, ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಸೌಲಭ್ಯ ಕೊಟ್ಟಿರುವಂಥ ಪಕ್ಷ. ಆದ್ದರಿಂದ ನನ್ನ ಸಮುದಾಯದ ಎಲ್ಲ ಗುರು ಹಿರಿಯರಲ್ಲಿ ನಾನು ಮನವಿ ಮಾಡ್ತೇನೆ, ಶಿಗ್ಗಾಂವದಲ್ಲಿ ತಮ್ಮ ಸಮುದಾಯದ ಒಬ್ಬ ವ್ಯಕ್ತಿಗೆ ಎಲ್ಲ ಸಮುದಾಯದವರು ಕೂಡಿ MLA ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲಿ ನಮ್ಮ ಸಮುದಾಯದ ಜನ ಸಮರ್ಥ ಅವರಿಗೆ ಗೆಲ್ಲಿಸುವ ಮುಖಾಂತರ ಅದನ್ನು ಋಣ ತೀರಿಸಬೇಕಂತೇಳಿ ಅವರಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ತೇನೆ. 13 ಜನ ಇದ್ದಾರೆ ಸರ್. ಅದೇನಾಗ್ಬಿಟ್ಟು ಸ್ವಲ್ಪ ನಾವು ಮೊದಲೇ ಬಂದು ಅದನ್ನ ಅಪ್ರೋಚ್ ಮಾಡಿದ್ರೆ ಬಹಳಷ್ಟು ಜನ ತೆಗೆದುಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ನಮ್ಮ ಹಿರಿಯ ನಾಯಕರಾದಂಥ ಸಾದಿಕ್ ಪೈಲ್ವಾನ್ ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈಗ ನಾವೆಲ್ಲ ಅವ್ರಿಗೂ ಮನ ಒಲಿಸ್ತೀವಿ. ಸಣ್ಣ ಪುಟ್ಟ ರಾಜಕಾರಣದಲ್ಲಿ ನೋಡ್ರಿ, ಒಂದು ಮನೆಯಲ್ಲಿ 5 ಮಂದಿ ಅಣ್ಣತಮ್ಮಗಳು ಇರ್ತಾರೆ, 5 ಥರ ಇರ್ತಾರೆ ಅವರು. ಈಗ ಇದರಲ್ಲಿ BJP ರಂಗಲ್ಲ, ಯಾವುದೋ ಒಂದು ಸಮುದಾಯಕ್ಕೆ ದೂರಿಟ್ಟು ರಾಜಕಾರಣ ಮಾಡ್ತಾರೆ. ನಾವು ಹಂಗಲ್ಲ, ಎಲ್ಲಾ ಸಮುದಾಯದವ್ರನ್ನ ಕರ್ಕೊಂಡು ರಾಜಕಾರಣ ಮಾಡ್ತೀವಲ್ಲ, ಸ್ವಲ್ಪ ನಮಗೆ ಕಷ್ಟ ಇದೆ. ಅದು ನಾವು ಏನು 13 ಜನ ಇದ್ದಾರೆ, ಅವರೆಲ್ಲರ ಮನೆಗೆ ಹೋಗಿ ಅವ್ರ ಮನ ಒಲಿಸಿ ಅವರನ್ನು ಕೂಡ ನಮ್ಮ ಸಮರ್ಥ ಅವರಿಗೆ ಅವರೇ ನಮ್ಗಿಂತ ಜೋರ್ ಪ್ರಚಾರ ಮಾಡೋಂಗೆ ನಾವು ಮಾಡ್ತೀವಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದ. ಒಂದೆರಡು ನಿಮಿಷ ಸ್ವಲ್ಪ ಸೈಡ್